ಮಾರುಕಟ್ಟೆಯಲ್ಲಿ ಕುಸಿತ. ಮತ್ತೊಂದು ಕಡೆ ಚಿನ್ನದ ವಿಚಾರಕ್ಕೆ ನಾವು ನೋಡ್ತಾ ಹೋಗೋದಾದ್ರೆ ಏರಿಕೆಯನ್ನ ಕಾಣ್ತಾ ಇದೆ. ಚಿನ್ನದಲ್ಲಿ ಬಡವರು ಬಗ್ಗರು ಚಿನ್ನವನ್ನ ಕೊಂಡ್ಕೊಳ್ಳೋ ಹಾಗೆ ಇಲ್ಲ. ಒಂದು ಕಡೆ ಶೇರ್ ಮಾರುಕಟ್ಟೆಯಲ್ಲಿ ಕುಸಿತ ಕಂಡಿದ್ರೆ ಮತ್ತೊಂದು ಕಡೆ ಚಿನ್ನದ ಬೆಲೆಯಲ್ಲಿ ಇಳಿಕೆ ಅಂತಂದ್ರೆ ಏನ್ ಬಾರಿ ಸಾವಿರ ರೂಪಾಯಿ ಇಳಿಕೆ ಆಗಿಲ್ಲ. 22 ರೂಪಾಯಿಂದ 25 ರೂಪಾಯಿ ಇಳಿಕೆ ಆಗಿದೆ ಅಷ್ಟೇ. ಗೋಲ್ಡ್ ರೇಟ್ ನಲ್ಲಿ ಕೊಂಚ ಇಳಿಕೆ ಆಗಿರುವಂತದ್ದು. 22 ಕ್ಯಾರೆಕ್ಟರ್ ಮತ್ತು 24 ಕ್ಯಾರೆಕ್ಟರ್ ಅಲ್ಲಿ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ 100 ರೂಪಾಯಿ ಇಳಿಕೆ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 100 ರೂಪಾಯಿ ಇಳಿಕೆ ಆಗಿದೆ. ನಾವು ಬೆಳಗ್ಗೆ ಕೂಡ ಗಮನಿಸಿದ್ವಿ ಯಾವ ರೀತಿಯಾಗಿ ಬೆಲೆ ಇಳಿಕೆಯಾಗಿದೆ. ಹೆಣ್ಮಕ್ಳಿಗೆ ಒಂದು ಸ್ವಲ್ಪ ಕೊಂಚ ಜಾಸ್ತಿನೇ ಚಿನ್ನದ ಮೇಲೆ ಆಸೆ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾವು ಕೂಡ ಯಾವ ರೀತಿಯಾದಂತಹ ಬೆಲೆ ಏರಿಕೆ ಆಗಿದೆ ಅನ್ನೋದನ್ನ ಕೂಡ ಚೆಕ್ ಮಾಡಿದ್ವಿ. ಸೊ ಈ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ 24-25 ರೂಪಾಯಿ ಕೂಡ ಕಾಣಸಿಗ್ತಾ ಇತ್ತು. ಸೊ ಹಾಗಾಗಿ ಚಿನ್ನದ ಬೆಲೆಯಲ್ಲಿ ಇಳಿಕೆ ಕಂಡಿರೋದನ್ನ ಕೂಡ ಗಮನಿಸ್ತಾ ಇದ್ವಿ. ಒಂದು ಕಡೆ ಶೇರ್ ಮಾರುಕಟ್ಟೆಯಲ್ಲಿ ಕುಸಿತವನ್ನ ಕಂಡಿದೆ. ಈಗಾಗಲೇ ಅಮೆರಿಕ ಅಧ್ಯಕ್ಷರ ವಿರುದ್ಧ ಸಾಕಷ್ಟು ಟೀಕಾ ಪ್ರಹಾರಗಳು ಕೂಡ ಕೇಳಿ ಬರ್ತಾ ಇದೆ, ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಇದರ ಜೊತೆಗೆ ಚಿನ್ನದ ಬೆಲೆಯಲ್ಲೂ ಕೂಡ ಭಾರಿ ಇಳಿಕೆ ಆಗಿರುವಂತದ್ದು. ಒಂದ್ ಕಡೆ ಖುಷಿ ವಿಚಾರ ಆದ್ರೂ ಕೂಡ ಭಾರಿ ಏನು ಇಳಿಕೆ ಆಗಿಲ್ಲ ಅಂತ ಹೇಳಿ ಜನರು ಕೂಡ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿಂದೆ ಎಲ್ಲ 3,000 ರೂಪಾಯಿ, 3,500, ಅದಾದ ನಂತರ 4,000-5,000 ಹೀಗೆ ಏರಿಕೆ ಆಗ್ತಾ ಬಂದಂತಹ ಸಂದರ್ಭದಲ್ಲಿ ಈಗ 8,000 ನೆನ್ನೆ 8,300 ರೂಪಾಯಿ ಇತ್ತು. ಇವತ್ತು ಅದು 100 ರೂಪಾಯಿಗೆ ಇಳಿಕೆಯನ್ನ ಕಾಣ್ತಾ ಇರುವಂತದ್ದು. ಅಷ್ಟೇ ಇಳಿಕೆ ಆಗಿರೋದು, ಭಾರಿ ಏನು ಇಳಿಕೆಯನ್ನ ಮಾಡಲಾಗಿಲ್ಲ ಅಂತ ಹೇಳಿ ಜನರು ಕೂಡ ಹೇಳ್ತಾ ಇರುವಂತದ್ದು. ಇನ್ನು ಭಾರಿ ಇಳಿಕೆ ಅಂತಂದ್ರೆ ನಮ್ಗೆ ಯಾವ ತರ ಖುಷಿ ಅಂದ್ರೆ 500 ರೂಪಾಯಿ 600 ರೂಪಾಯಿ ಇಳಿಕೆ ಮಾಡಿದ್ರೆ ಒಂದ್ ಕಡೆ ಖುಷಿ ಪಡ್ಬೋದು. ಬಿಡಪ್ಪ, 1 ಗ್ರಾಮ್ ಚಿನ್ನದಲ್ಲಿ ಅಟ್ಲೀಸ್ಟ್ 100 ರೂಪಾಯಿ ಇಳಿಕೆ ಮಾಡೋ ಬದಲಾಗಿ 500 ರೂಪಾಯಿ ಇಳಿಕೆ ಮಾಡಿದ್ರಲ್ಲ ಅನ್ನುವಂತಹ ಖುಷಿಯನ್ನ ಕೂಡ ವ್ಯಕ್ತಪಡಿಸಬಹುದು. ಇನ್ನು ಪಾಪ ಕೂಲಿ ಕೆಲಸ ಮಾಡ್ಕೊಂಡು ಬದುಕೋರಿರ್ತಾರ, ಅವರು 1 ಗ್ರಾಮ್ ಚಿನ್ನವನ್ನ ನಾವು ಕೊಂಡ್ಕೊಳ್ಳೋ ಹಾಗೆ ಇಲ್ಲ. ಅಷ್ಟರ ಮಟ್ಟಿಗೆ ಚಿನ್ನದ ಬೆಲೆ ದುಬಾರಿ ಆಗ್ಬಿಟ್ಟಿದೆ. ಈ ಒಂದು ಷೇರು ಮಾರುಕಟ್ಟೆ ಕುಸಿತ ಆಗಿರುವಂತಹ ಹಿನ್ನೆಲೆಯಲ್ಲಿ ಚಿನ್ನದ ಬೆಲೆಯಲ್ಲೂ ಕೂಡ ಇಳಿಕೆ ಆಗಿರುವಂಥದ್ದು. ಮತ್ತೊಂದು ಕಡೆ ಚಿನ್ನದ ಬೆಲೆಯಲ್ಲಿ ಇಳಿಕೆ, ಅದೇ ನಾನು ಹೇಳ್ತಾ ಇದ್ನಲ್ಲ. ಸೊ ಭಾರಿ ಇಳಿಕೆ ಅಂತ ನಾವು ಸುಮ್ಮನೆ ಇಲ್ಲಿ ಬೊಬ್ಬೆ ಬಡ್ಕೋಬೇಕಷ್ಟೇ. ಬಟ್ ಆದರೆ ನೀವು ಚಿನ್ನದ ವ್ಯಾಪಾರಿ ಹತ್ರ ಹೋಗಿ ಕೇಳಿದ್ರೆ ಮೇಡಮ್ ಈ ರೇಟು ಆ ರೇಟು ಅದು ರೇಟು ಇದು ರೇಟು ಅಂತ ಹೇಳಿ ಇನ್ನೂ ಜಾಸ್ತಿನೇ ಮಾಡಿರ್ತಾರೆ ಹೊರತು. ಬಟ್ ನಾವು ಇಲ್ಲಿ ಹೇಳ್ಕೊಳ್ಳೋದಷ್ಟೇ. 22 ಕ್ಯಾರೆಕ್ಟರ್ ಆ್ಯಂಡ್ 24 ಕ್ಯಾರೆಕ್ಟರ್ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ 100 ರೂಪಾಯಿ ಇಳಿಕೆಯನ್ನ ಮಾಡಲಾಗಿದೆ. ಮೇಕಿಂಗ್ ಚಾರ್ಜಸ್ ಹಾಕ್ತಾರೆ, ಅದರಲ್ಲೂ ಕೂಡ ಜಾಸ್ತಿ ಆಗೇ ಆಗತ್ತೆ. ಇಲ್ಲಿ ಇಳಿಕೆ ಕಂಡಿದೆ ಅಂತ ಹೇಳಿ ನಾವು ಖುಷಿ ಪಡಬೇಕು. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 100 ರೂಪಾಯಿ ಇಳಿಕೆಯನ್ನ ಕಂಡಿರುವಂಥದ್ದು. ಈ ಹಿಂದೆ ಎಲ್ಲರೂ ಕೂಡ ಬೆಳ್ಳಿ ಪದಾರ್ಥವನ್ನ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಚಿನ್ನದ ನೀರನ್ನ ಹಾಕಿಸ್ಕೊಂಡು ಖುಷಿ ಪಡ್ತಾ ಇದ್ರು. ಈಗ ಅದು ಕಂಟಿನ್ಯೂ ಆಗ್ತಾ ಇದೆ. ಎಲ್ಲೇ ಹೋದ್ರೂ ಇದೀಗ ಮಾರ್ಕೆಟ್ಗಳಲ್ಲಿ ನಾವು ಕೂಡ ಗಮನಿಸ್ತಾ ಇದ್ದೀವಿ, ಆರ್ಟಿಫಿಷಿಯಲ್ ವಸ್ತುಗಳ ಮೊರೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಯಾಕೆಂತಂದ್ರೆ 8,000-8,200 ರೂಪಾಯಿ ಬೆಲೆ ದಾಟಿರುವಂತಹ ಹಿನ್ನೆಲೆಯಲ್ಲಿ ಒಂದು ಕಡೆ ಏನು ಮಾಡೋದಕ್ಕಾಗಲ್ಲ ಅಂತ ಹೇಳಿ ಆರ್ಟಿಫಿಷಿಯಲ್ ಆಭರಣಗಳ ಮೊರೆ ಹೋಗ್ತಾ ಇದ್ದಾರೆ. ಎಸ್, ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಮುರಳೀಧರ್, ಆರ್ಥಿಕ ಸಲಹೆಗಾರರು ಫೋನು ಸಂಪರ್ಕದಲ್ಲಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್. ಇದೀಗ ಒಂದ್ ಕಡೆ ಸೆಸ್ ದರದಲ್ಲಿ ಭಾರಿ ಇಳಿಕೆಯನ್ನ ಕಂಡಿರುವಂಥದ್ದು. ಭಾರತಕ್ಕೆ ಇದು ದೊಡ್ಡ ಹೊಡೆತ. ಇದು ಭಾರತಕ್ಕೆ ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳು ಕೂಡ ಇದೀಗ ಹೊಡೆತ ಬಿದ್ದಿರುವಂಥದ್ದು. ಒಂದ್ ಕಡೆ ಅಮೆರಿಕ ಅಧ್ಯಕ್ಷರ ವಿರುದ್ಧ ಪ್ರತಿಭಟನೆಗಳು ಕೂಡ ಆಗ್ತಾ ಇರುವಂಥದ್ದು. ಇಳಿಕೆ ಆಗುವಂತಹ ಸಾಧ್ಯತೆ ಇದೆಯಾ? ಇದರಲ್ಲಿ ಏನಾದರೂ ಬದಲಾವಣೆ ಆಗುವ ಸಾಧ್ಯತೆ ಇದೆಯಾ? ಚಿನ್ನದ ಬೆಲೆಯಲ್ಲಿ ಇಳಿಕೆ ಅಂತ ಹೇಳ್ತಾರೆ, ಬಟ್ ಆದ್ರೆ ಬರೀ 100 ರೂಪಾಯಿ ಇಳಿಕೆ ಮಾಡಿದ್ರೆ ಏನ್ ಲಾಭ ಅಂತ. ನಾನು ಹೇಳೋದು ಕೇಳಿಸ್ತಾ ಇದೆಯಾ? ಕೇಳಿಸಿದೆ ಸರ್, ಹೇಳಿ. ಈ ಚಿನ್ನದ ಬೆಲೆಗೂ ಶೇರ್ ಮಾರ್ಕೆಟ್ಗೂ ಬಹಳ ಸಂಬಂಧ ಇದೆ. ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ನಮ್ಮ ದೇಶದಲ್ಲಿ 100ಕ್ಕೆ 80% ಜನ ಚಿನ್ನ ತಗೊಂಡು ಮನೇಲಿ ಇಟ್ಕೊಳ್ಳೋರೇ ಜಾಸ್ತಿ ಹೊರತು ಇನ್ವೆಸ್ಟ್ಮೆಂಟ್ ಮಾಡೋರು ಕಡಿಮೆ. ಸೊ ಹೀಗಾಗಿ ಈಗಿನ ಪರಿಸ್ಥಿತಿಯಲ್ಲಿ ಚಿನ್ನದ ಬೆಲೆ 500 ಕಡಿಮೆ ಆಗಬಹುದು, ಬೆಳ್ಳಿ ಬೆಲೆ ಜಾಸ್ತಿ ಆಗಬಹುದು. ಶೇರ್ ಮಾರ್ಕೆಟ್ ವಿಚಾರಕ್ಕೆ ಬಂದಾಗ ಅಮೆರಿಕ ಟ್ಯಾರಿಫ್ ಜಾಸ್ತಿ ಆದ್ರಿಂದ ನಾವು ಇಲ್ಲಿಂದ ಒಂದು 100 ರೂಪಾಯಿ ವಸ್ತುಗೆ 120 ರೂಪಾಯಿ ಬೆಲೆ ಇಟ್ಕೊಂಡು ಅಲ್ಲಿ ಮಾರಿದ್ರೆ ಎಕ್ಸ್ಪೋರ್ಟ್ ಆಗ್ತಾ ಇತ್ತು. ಈಗ ಅಲ್ಲಿ ಅದ್ರ ಮೇಲೆ 35%, 36% ತೆರಿಗೆ ಹಾಕಿರೋದ್ರಿಂದ ಅವ್ರಿಗೆ ಬೆಲೆ ಜಾಸ್ತಿ ಆಗಿದೆ.
ಹಾಗಾಗಿ ನಮ್ಮಿಂದ ಎಕ್ಸ್ಪೋರ್ಟ್ ಕಡಿಮೆ ಆಗ್ಬೋದು ಅಂತ ಕೆಲವು ಟೆಕ್ನಾಲಜಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ, ಸ್ಪೆಷಲಿ ಆಟೋಮೋಟಿವ್ ಇಂಡಸ್ಟ್ರಿ, ಅದಕ್ಕೆ ಸಂಬಂಧಪಟ್ಟ ಇಂಡಸ್ಟ್ರಿ ಶೇರ್ಸ್ಗಳು ಬೀಳ್ತಾ ಇದೆ. ಇದು ನೀಜರ್ಕ್ ರಿಯಾಕ್ಷನ್. ಫಿಯರ್ ಈಸ್ ಮೋರ್ ದೆನ್ ರಿಯಾಲಿಟಿ. ಹೆದರಿಕೆನೆ ವಾಸ್ತವಕ್ಕಿಂತ ಜಾಸ್ತಿ ಇರೋದ್ರಿಂದ ಈ ರೀತಿ ಬೀಳ್ತಾ ಇದೆ. ಬಹುಶಃ ಇವತ್ತು ನಾಳೆ ಬೀಳ್ಬೋದು, ಬುಧವಾರ ಚೇತರಿಕೆ ಆಗ್ಬೋದು. ಬಟ್ ಅನಿವಾರ್ಯ ಅನ್ನೋದು ಮಾರ್ಕೆಟ್ ಬದಲಾವಣೆಗಳಲ್ಲಿ ಒಂದು. ನೋಡಿ, ಡಾಲರ್ಗೆ ತವರು ಮನೆ ಅಮೆರಿಕ. ನಾವು ಹಕ್ಕಿ ಒಂದು ಗುಂಡು ಹೊಡೆದ್ರು ಎಲ್ಲ ಹಕ್ಕಿ ಹಾರೋಗುತ್ತೆ. ಅದು ಕ್ವೈಟ್ ನ್ಯಾಚುರಲ್. ಸಿಟಿನಲ್ಲೂ ಅಷ್ಟೇ, ಎಲ್ಲೋ ಗಲಾಟೆ ಆಯ್ತು ಅಂದ್ರೆ ಅವ್ರ ಮಕ್ಕಳನ್ನ ಮನೆಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಆ ರೀತಿ ಇಲ್ಲಿ ಡಾಲರ್ ತವ್ರ ಮನೆಯಲ್ಲೇ ಅನಿಶ್ಚಿತ ಪರಿಸ್ಥಿತಿ. ಅಮೆರಿಕದಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗೋದು ಕಡ್ಡಿ ತುಂಡು ಮಾಡಿದಷ್ಟು ನಿಶ್ಚಯ. ಅಲ್ಲಿನ ಜನಕ್ಕೆ ತೊಂದರೆ ಆಗತ್ತೆ, 2 ವರ್ಷ ಕಾಲ ತೊಂದರೆ ಆಗತ್ತೆ. ಆದ್ರೆ ಭಾರತಕ್ಕೆ ಇದು ಒಳ್ಳೆ ಆಪರ್ಚುನಿಟಿ. ಗಾರ್ಮೆಂಟ್ ಸೆಕ್ಟಾರು, ಬ್ಯಾಂಕಿಂಗ್ ಸೆಕ್ಟಾರು ಹೆಚ್ಚು. ನೋಡಿ, ಬಾಂಗ್ಲಾದೇಶದ ಮೇಲೆ ಅಮೆರಿಕ ತೆರಿಗೆ ಹಾಕಿದೆ. ಸೊ ಬಾಂಗ್ಲಾದೇಶದಿಂದ ಎಕ್ಸ್ಪೋರ್ಟ್ ಆಗೋ ಗಾರ್ಮೆಂಟ್ಸು ಕಡಿಮೆ ಆಗ್ಬೋದು, ನಮ್ಮಿಂದ ಎಕ್ಸ್ಪೋರ್ಟ್ ಆಗೋ ಗಾರ್ಮೆಂಟ್ಸ್ ಜಾಸ್ತಿ ಆಗ್ಬೋದು. ಅದನ್ನ ನಾವು ಯಾವ ರೀತಿ ಉಪಯೋಗಿಸ್ಕೋಬೇಕು ಅಂತ ಭಾರತ ಸರ್ಕಾರ ನಿರ್ಧರಿಸಿದೆ. ಯಾವುದೇ ಕಾರಣಕ್ಕೂ ನಮಗೆ ಹಣಕಾಸು ಸ್ಥಿತಿ ಅನಿಶ್ಚಿತತೆ ಪರಿಸ್ಥಿತಿ ಇರೋದಿಲ್ಲ. ಈ ಶೇರ್ ಮಾರುಕಟ್ಟೆ ಅನ್ನೋದು ಸ್ಪೆಕ್ಯುಲೇಷನ್ ಅಂತ ಒಂದು ಪದ ಇಂಗ್ಲಿಷ್ ಅಲ್ಲಿದೆ. ಕನ್ನಡದಲ್ಲಿ ಅದನ್ನ ಜೂಜು ಅನ್ನೋ ಸರಿಸಮವಾಗಿ ತಿಳ್ಕೋಬೇಕು. ಬುದ್ಧಿವಂತಿಕೆಯಿಂದ ಮಾಡಿದ್ರೆ ತೊಂದರೆ ಆಗಲ್ಲ. ಎಲ್ಲ ಆಲ್ಮೋಸ್ಟ್ ಈಗ ಇಳಿದಿರೋ ಸ್ಟಾಕ್ಸ್ ಅಷ್ಟೂನು ಹೈ ವ್ಯಾಲ್ಯೂ ಆಗಿತ್ತು. ಅಂದ್ರೆ 100 ರೂಪಾಯಿ ಶೇರ್ ಮುಖಬಲೆ ಇರೋದು 2-3 ಸಾವಿರ ಇದ್ರೆ ಈಗ 1000 ರೂಪಾಯಿ ಇಳ್ದಿದೆ, 100 ರೂಪಾಯಿ ಇಳ್ದಿದೆ, 50 ರೂಪಾಯಿ ಇಳ್ದಿದೆ. ಬಟ್ ಇದು ನೀಜರ್ಕ್ ರಿಯಾಕ್ಷನ್, ಮಾರ್ಕೆಟ್ ಫಿಯರ್, ಎಲ್ರೂ ಒಟ್ಟಿಗೆ ಒಂದೇ ಕಡೆ ಮಾಡ್ತಾ ಇದ್ದಾರೆ. 2 ದಿನ ಈ ರಕ್ತಪಾತ ನಡೆಯುತ್ತೆ. ಸರ್, ಈಗಾಗಲೇ ಅಮೆರಿಕದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಟ್ರಂಪ್ ವಿರುದ್ಧ ಇದೀಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಂದರೆ 2016ರಲ್ಲಿ ಅವರನ್ನು ಇಳಿಸುವಂತಹ ಪ್ರಯತ್ನಗಳು ಕೂಡ ಆಗಿತ್ತು, ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದೀಗ ಮತ್ತೆ ಈ ರೀತಿಯಾದಂತಹ ಧೋರಣೆ ತೋರ್ತಾ ಇದ್ದಾರೆ. ಇದು ಭಾರತದ ಮೇಲೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಹೊಡೆತ ಬೀಳ್ಬೋದು? ಬೇರೆ ಬೇರೆ ದೇಶಗಳು ಕೂಡ ಇದೀಗ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾ ಇದೆ ಅಂತ ಸರ್? ಭಾರತದ ಮೇಲೆ ಹೊಡೆತ ಬೀಳೋದಿಲ್ಲ. ಅಂದ್ರೆ ಭಾರತ ಇದನ್ನ ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗುತ್ತೆ, ಯಾವ ರೀತಿಯಾಗಿ ನಿಭಾಯಿಸುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗತ್ತೆ ಅಲ್ವಾ? ರೈಟ್, ಥ್ಯಾಂಕ್ ಯು ಸರ್, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ.